Hi, hello, welcome back to our new vlog. ನಮ್ಮ ಅಕ್ಕ ಮತ್ತೆ ನಮ್ಮ ಮನೆಗೆ ಬಂದಿದ್ದಾಳೆ ಗೈಸ್. ಅವಳು ಬಂದಿದ್ದಾಳೆ. ನಾಳೆ ನಮಗೊಂದು ಕಡೆ ಹೋಗ್ಲಿಕ್ಕೆ ಉಂಟು. ಕೇರಳಕ್ಕೆ ಹೋಗ್ತಿದ್ದೇವೆ ನಾವು ನಾಳೆ ದೇವಸ್ಥಾನಕ್ಕೆ ಅಂತ ಹೇಳಿ. ಹಾಗೆ ಬೇಕಾಗಿ ನಮ್ಮ ಅಕ್ಕ ಬಂದದ್ದು. ಮತ್ತೆ ಅಂತಂದ್ರೆ ನಾವು ಪಿಜ್ಜಾ ಮಾಡ್ತಿದ್ದೇವೆ ಗೈಸ್. ಮತ್ತೆ ಇವತ್ತು ನಮಗೆ ರಜೆ ಇತ್ತು, ನಮ್ಮ ಕಾಲೇಜಲ್ಲಿ ಎಂತ ಫೆಸ್ಟ್ ಆಗ್ತಾ ಉಂಟು ಕ್ರಿಶ್ಚಿಯನ್ಸ್ನವರದ್ದು. ಹಾಗೆ ಅವ್ರು ನಮಗೆಲ್ಲ ರಜೆ ಕೊಟ್ಟಿದ್ದಾರೆ. ಹಾಗೆ ನಾನು ಬಂದೆ ಗಂಡು ಮುಟ್ಟಿ ಇಟ್ಕೊಂಡು. ಆ್ಯಕ್ಚುಲಿ ನಾವೀಗ ಪಿಜ್ಜಾ ಮಾಡ್ತಿದ್ದೇವೆ. ಯಾಕಂದರೆ ಪಿಜ್ಜಾ ತಿನ್ನೋದು ಓವರ್ 3-2 ಮಂತ್ಸ್ ಆಯಿತು. ಸೊ ನಾವು ಮನೇಲಿ ಹೆಲ್ದಿಯಾಗಿ ಮಾಡ್ತೇವೆ. ನಿಮಗೆ ನಮ್ಮ ಪಿಜ್ಜಾ ರೆಸಿಪಿ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಆಲ್ರೆಡಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ ತಿನ್ನಿ. ಇಟ್ಸ್ ಸೋ ಡಿಲಿಷಿಯಸ್. ನಾನು ಮಾಡುವಂತಹ ಒಂದು ಫುಡ್ಡಲ್ಲಿ ನನ್ನ ಫೇವ್ರೆಟ್ ಅಂದರೆ ಇದೆ ಪಿಜ್ಜಾ. ಐ ಡೂ ಇಟ್ ಲೈಕ್ ಮಾಸ್ಟರ್ ಪೀಸ್. ನನ್ನ ಅಕ್ಕ ಬರುವಾಗ ನನಗೆ ಏನು ತಂದಿದ್ದಾಳೆ ಗೊತ್ತಿಲ್ಲ ಗೈಸ್. ಇದು ಯು ನೋ ವಾಟ್ ದಿಸ್ ಇಸ್ ಕಾಲ್ಡ್ ಬಟರ್ ಫುಡ್. ಇವಳು ಇದ್ದಾಬದ್ದ ನಾಯ್ಸ್ ಮಾಡ್ತಾಳೆ. ಈ ಬಟರ್ ಫುಡ್ ಅನ್ನುಂಟಲ್ಲ ಗೈಸ್, ಚಂದ ಇದದ್ದು ಒಳಗಿದು ತೆಗೆದು ಒಳಗೆದು ತೆಗೆದು ನೀವು ಅದನ್ನು ಚಂದ ಮಿಕ್ಸ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿ, ಜಾಸ್ತಿ ಶುಗರ್ ತಿನ್ನಬೇಡಿ, ಸಕ್ಕರೆ ಹಾಕಿ ತಿನ್ನಿ. ಇಟ್ ಟೇಸ್ಟ್ ಸೋ ಗುಡ್ ಗೈಸ್, ಸೋ ಗುಡ್. ನಂಗೆ ಗೊತ್ತಿಲ್ಲ, ಬಟ್ ನಾವು ಹಾಗೆ ತಿಂತೀವಿ. ನಾವು ನಿಮಗೆ ಇನ್ಫಾರ್ಮೇಷನಿಗೆ ಕೊಟ್ಟದ್ದು. ಸೊ ಬಟರ್ ಫುಡ್ ಎಲ್ಲ ನಿಮ್ಮ ಮನೆಯಲ್ಲಿ ಆದರೂ ಒಳ್ಳೆಯದು. ನಮ್ಮದು ಎಂತ ಗೊತ್ತುಂಟ ಗೈಸ್, ಮನೆಮಕ್ಕಳಾಗಿ 8 ವರ್ಷ ನಿನ್ನೆಗೆ ಫುಲ್ ಆಯಿತು. 8 ವರ್ಷ ಅಲ್ಲ, 9 ವರ್ಷ. ಇಲ್ಲ 8 ವರ್ಷ. 2019 ಕಟ್ಟಿದ್ದು ಲೆಕ್ಕ ಹಾಕು. 2017 ಇಲ್ಲ 19 ಅಮ್ಮ ಹೇಳಿರೋ 19 ಕೊರೋನಾ. ಓಕೆ ನಮ್ಮ ಮನೆ ಕಟ್ಟಿ 9 ವರ್ಷ ಆಯಿತು. 9 ನೆಕ್ಸ್ಟ್ ವರ್ಷ ನಮ್ಮ ಮನೆ ಕಟ್ಟಿ 10 ವರ್ಷ ಆಗ್ತದೆ. ಮನೆ ಎಲ್ಲರೂ ಹೋಮ್ ಟೂರಿಗೆ ಕಮೆಂಟ್ ಆಗ್ತಿದ್ದೀರಿ, ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೇವೆ ಗೈಸ್. ಅಷ್ಟೇ. ಹೋಮ್ ಟೂರ್ ಆಗಬೇಕು ಅಂತ ಮುಂಚೆ ನಮ್ಮ ಹೋಮ್ ಇನ್ನೂ ಕಂಪ್ಲೀಟ್ ಆಗಲಿ. ನಮ್ಮಲ್ಲಿ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಉಂಟು ಗೈಸ್. ಅದೆಂತ ಅಂದರೆ ನಾನು ನಿಮಗೆ ಹೇಳ್ತೇನೆ. ಈ ಅಸ್ತ್ರೊಳೆ ಉಂಟಲ್ಲ, ನಮ್ಮದು ಈ ಅಸ್ತ್ರೊಳೆ ಉಂಟಲ್ಲ ಗೈಸ್, ಇದನ್ನು ತೆಗಿಬೇಕು. ಇದನ್ನು ತೆಗೆದು ಇಲ್ಲಿ ಬೇರೆ ಏನೋ ಮಾಡ್ಲಿಕ್ಕೆ ಉಂಟು ಅಂತ ಹೇಳ್ತಿದ್ರು ಅಮ್ಮ. ಸೊ ಅದೆಲ್ಲ ಆದ ಮೇಲೆ ಮತ್ತೆ ನಾವು ಒಂದು ಚಂದ ಮಾಡಿ ಹೋಮ್ ಟೂರನ್ನು ಕೊಡ್ತೇವೆ. ಎಂತಂದರೆ ನಂಗೆ ಗೊತ್ತು, ನಾನು ಅಕ್ಕ ಇದನ್ನೆಲ್ಲ ಕಟ್ ಮಾಡ್ತಾಳೆ. ಯಾಕಂದರೆ ಆಗದಿದ್ದ ವಟ ಅಂತ ಹೇಳ್ತಿದ್ದೆ ನಾನು. ಮನೆಯಲ್ಲಿ ಆರಿಗೇನೋ ಮಾಡೋದು ಹೇಗಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಮೊದಲನೆಯದಾಗಿ ಈ ಥರ ಸಾಂಬ್ರಾಣಿ ಸೊಪ್ಪನ್ನು ತನ್ನಿ. ಇದನ್ನು 2 ಸೈಡ್ ಫ್ರೈ ಮಾಡಿಕೊಂಡು ಒಣಗಿಸಿ ಚಂದ ಪುಡಿ ಮಾಡಿ ನಮ್ಮ ಆರಿಗೇನೋ ರೆಡಿ ಆಯಿತು. ಇರುವಂತಹ ಓರಿಗೇನು ಇಲ್ಲಿ ನೋಡಿ, ಅದು ಹೀಗಾಯಿತು. ಅದು ಒಣಗಬೇಕು ಚಂದ. ಅದು ನೇಚರ್ ಮಾಡುವಂಥ ಕೆಲಸವನ್ನು ಮನುಷ್ಯರು ಮಾಡಲಿಕ್ಕೆ ಹೋದರೆ ಹಾಗೆ ಆಗೋದು ಅಷ್ಟೇ. ಮನುಷ್ಯರು ಅಂತಲ್ಲ, ನನ್ನ ಅಕ್ಕೊಬ್ಳು ಪ್ರಾಣಿ, ನಿಮಗೂ ಗೊತ್ತಿರುವಾಗೆ. ಅದು ಹಾಗೆ ಎಲ್ಲಿ ತೊಂದರೆ ಇಲ್ಲ. ನಾವೀಗ ಪಿಜ್ಜಾ ಮಾಡುವ. ಸೊ ಇದಿರುವ ಇದೆಂತ ಅಂದರೆ ಇದು ಕ್ಯಾಪ್ಸಿಕಮ್. ಕೇಳಿ, ಕ್ಯಾಪ್ಸಿಕಮ್. ಇದನ್ನು ಅಕ್ಷತೆ ಕಾಲು ಹಾಕಿದಾಗೆ ಹಾಕ್ಲಿಕ್ಕೆ ಹೋಗಿ ಕೆಟ್ಟಿತ್ತು. ನಮ್ಮ ಮಾಸ್ಟರ್ ಚೆಫ್. Yes, of course. ಓಕೆ ಮ್ಯಾಡಮ್, ಹ್ಯಾಸ್ ಯು ಸೆಟ್. ಏನು ಮಾಡೋದು, ಇಂಥವ್ರ ಜೊತೆ ಜೀವನ ಮಾಡಬೇಕಾಗ್ತದೆ ಕೆಲವೊಂದು ಸಲ. ಎಸ್, ಅವರಿಗೇನು ಈ ಥರ ಹೇಳಿ ತಗೊಂಡು ಈಗ ಕಟ್ ಮಾಡಿ ಹಿಂಗೆ ಬಿಸಾಕಿ ಅಷ್ಟೇ. ಎಸ್, ಏನು ಮಾಡಿ ಆದ್ಮೇಲೆ ಸಿಗ್ತೇವೆ ಅಷ್ಟೇ. ನಮ್ಮ ಪಿಜ್ಜಾನೊಳಗೆ ನಿಮಗೆ ಕಸ ಕಾಣ್ಬೋದು, ಆದರೆ ತಿನ್ಲಿಕ್ಕೆ ಮತ್ತೆ ಸಾಕೋದಿರ್ತದೆ. ಆದರೆ ಇದರಲ್ಲಿ ಪನ್ನೀರ್ ಮತ್ತು ನಮ್ಮ ಕಾರ್ನ್ ಮತ್ತು ಇದು ಎಂದ ಮಶ್ರೂಮು, ಪನ್ನೀರ್ ಇಂಥದ್ದು ಯಾವುದು ನಾವು ತರಲಿಲ್ಲ. ಎಂತ ಮಾಡೋದು, ನನ್ನ ಅಪ್ಪ ತರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಹೇಳದಿದ್ರು ನನ್ನ ಅಪ್ಪ ಏನಾದರೂ ತರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನ್ನ ಅಪ್ಪ ಹೇಳದೆ ಎಂತ ಸಹ ತರುವುದಿಲ್ಲ. ಮನೆಗೆ ಒಂದು ಸಾಸಿವೆ ಕಾಳು ಸಹ ಬರುವುದಿಲ್ಲ. ಎಂತ ಮಾಡೋದು, ಏನು ತೊಂದರೆ ಇಲ್ಲ. ನೋಡಿ ಗಾಯ್ಸ್, ಘಮ ಅಂತ ಹೇಳುವ ಪಿಜ್ಜಾ ರೆಡಿ ಆಗಿದೆ ನಮ್ಮದು. ತುಂಬ ಅಂದರೆ ತುಂಬ ಸ್ಮೆಲ್ ಬರ್ತಾ ಉಂಟು. ಟೇಸ್ಟಿ ಸ್ಮೆಲ್. ಎಷ್ಟು ಚಂದುಂಟು. ಈಗ ತಿಂದು ನಾವು ನಿಮಗೆ ಟೇಸ್ಟ್ ಹೇಳ್ತೇವೆ ಹೇಗುಂಟು ಅಂತ. ನೀರೆಲ್ಲ ಇಡ್ತಿದ್ರೆ ಇನ್ನೂ ಚಂದ.
ಗುಡ್ಡಾ ಗೈಸ್, ಪಿಜ್ಜಾ ಅಂತೂ ಚೆಂದಾಗಿದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿ ಹೋಗ್ತಿದ್ದೇವೆ ಇವತ್ತು ನಾವು ಹೋಗ್ತಿದ್ದೇವೆ ಕೇರಳಕ್ಕೆ. ಮಧುರ ಮತ್ತು ಮಲ್ಲ ಟೆಂಪಲ್ಗೆ ನಾವು ಹೋಗ್ತಿದ್ದೇವೆ. ಮಧುರ ಅಲ್ಲ, ಮದ್ದೂರು ಮತ್ತು ಮಲ್ಲ ಟೆಂಪಲ್ಗೆ ಹೋಗ್ತಿದ್ದೇವೆ. ಇಲ್ಲಿ ನಮ್ಮ ಬಬ್ಲಿ ಮತ್ತು ಬಪ್ಪನವರು ತುಂಬಾ ಗಲಾಟೆ ಮಾಡ್ತಿದ್ದಾರೆ. ನೋಡಿ, ಕಾಂಪರಿ ಗುಟ್ಟಿ ಮಾಡೋದೇ ಅನಾಚಾರ. ಇವೊಬ್ಬ ಒಂದು ಬೈದ್ರೆ ಹೋಗಿ ಅವನ ಜಾಗದಲ್ಲಿ ಕೂರ್ತಾನೆ. ಬೇಗಪ್ಪ ಅಷ್ಟು ಹೇಳಿದ್ರೆ ಸಾಕು, ಹೆದರಿ ಓಡ್ತಾನವ. ಅಷ್ಟು ಹೆದರಿಕೆ ನನ್ನ ಮೇಲೆ ಅವನಿಗೆ. ಭಯ ಭಕ್ತಿ ಎಲ್ಲ ಉಂಟು. ಎಂತ ಆಯ್ತು ಅಂದ್ರೆ, ನಾವು 7 ಗಂಟೆಗೆ ಹೋಗೋರು, ಈಗ ಗಂಟೆ 8 ಆಯ್ತು. ಈಗ 8 ಗಂಟೆಗೆ ಹೋಗ್ತಿದ್ದಾವೆ. ನೋಡಿ, ಎಲ್ಲರೂ ಮ್ಯಾಚಿಂಗ್ ಇದ್ದಾರೆ. ಅಪ್ಪ ಅಮ್ಮ ಪ್ರಾಪ್ತಿ ಎಲ್ಲ ನಾನೊಬ್ಳೆ. ಹೌದಲ್ಲ, ನಾನು ಅಮ್ಮ ಅಪ್ಪ ಮ್ಯಾಚಿಂಗ್. ಹೌದು, ಈ ನಮ್ಮ ಅಕ್ಕೊಬ್ಳೆ ನಾಟ್ ಮ್ಯಾಚಿಂಗ್. ನೋ ಪ್ರಾಬ್ಲಮ್. ನಂಗೆಲ್ಲ ಹಂಗೆ ಟೈಟ್ ಆಗಿ ಈಗ ಇದೊಂದು ಹಾಕೊಂಡು ಬಂದೆ. ಇದ್ದದನ್ನು ಶೆಕೆ ಆಗ್ತದೆ ಯಾವುದಕ್ಕೂ. ನಾವೀಗ ಎತ್ತಿದ್ವಿ ಮಧುರ ಟೆಂಪಲ್ಗೆ. ಭಯಂಕರ ರಶ್ ಉಂಟು. ಇಲ್ಲ, ಅದು ಡಿಮ್ಮಲ್ಲಿ ಇಟ್ಟದ್ದು ನಾನು, ಚಾರ್ಜ್ ಖಾಲಿ ಆಗ್ತದೆ ಅಂತ. ತುಂಬ ರಶ್ ಉಂಟು ಗೈಸ್. ನಿದ್ದೆ ಬರುತ್ತೆ ಇರೋ ಒಂದು ಸಂಡೇ ಕೂಡ ಈ ಥರ ಸುತ್ತಿ ಸ್ಕೈ ಚೆನ್ನಾಗ ರಿಕ್ಷಾದ ಹೀಗಿದೀವ ಅಷ್ಟೇ. ಸೊ ಗೈಸ್, ನಾವಿವಾಗ ದೇವರ ದರ್ಶನ ಮಾಡಿಕೊಂಡೆಲ್ಲ ಬರ್ತೇವೆ. ಅಲ್ಲಿ ವಿಡಿಯೋ ತೆಗಿಲಿಕ್ಕಾದ್ರೆ ಮಾತ್ರ ತೆಗಿತೀವಿ, ಎಲ್ಲರೂ ತೆಗೆಯೋದಿಲ್ಲ. ಸೊ ಗೈಸ್, ಇಲ್ಲಿ ವ್ಯೂ ಮಾತ್ರ ಚಂದ ಉಂಟು. ದೇವಸ್ಥಾನ ಮತ್ತು ಸ್ಕೈ ಎಲ್ಲ ಪೂರ ಚಂದ ಉಂಟು. ಸೊ ಗೈಸ್, ಎಂತ ಅಂದರೆ ಇಲ್ಲಿ ಕ್ಯೂ ಉಂಟು. ಈಗ ಸ್ಟಾರ್ಟ್ ಆಗೋದು ಅಂತ. ಎಂತ ಅಂದರೆ ಇಲ್ಲಿ ದೊಡ್ಡ ಕ್ಯೂ, ಅದು ಆಲ್ರೆಡಿ ರೆಕಾರ್ಡ್ ಆಗಿರ್ತದೆ. ಇಲ್ಲಿ ನನ್ನ ಅಕ್ಕ ಉಂಟಲ್ಲ, ಇಲ್ಲಿ ಅದು ಹೊರಗಡೆ ಹೋದರೆ ಒಂದು ವೀಡಿಯೋ ತೆಗಿಲಿಕ್ಕಿಲ್ಲ, ನನಗೆ ಸಹ ವೀಡಿಯೋ ತೆಗಿಲಿಕ್ಕೆ ಬಿಡಲಿಕ್ಕಿಲ್ಲ. ಇದೇ ಆಯ್ತು ಹೇಳೋದು. ದೊಡ್ಡ ಕ್ಯೂ ಉಂಟು ಗೈಸ್. ಏನೋ ಕೂಚಲ್ಲಿ ಪೂರ ಹಾಳಾಗಲಿಲ್ಲ. ಸೊ ಗೈಸ್, ನಾವೀಗ ಅಪ್ಪ ಪ್ರಸಾದ ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಹಾಗೆ ಕಾದುಕೊಂಡು ಕೂತಿದ್ದಾವೆ. ಇಲ್ಲಿ ನಮ್ಮದು ದರ್ಶನ ಎಲ್ಲ ಮುಗಿತು ಗೈಸ್. ಆದರೆ ನನ್ನ ಕಣ್ಣು ಸ್ವಲ್ಪ ಶುದ್ಧ ಇಲ್ಲ, ಹಾಗಾಗಿ ನನಗೆ ದೇವರ ಮೂರ್ತಿಯೇ ಕಾಣಲಿಲ್ಲ. ಫುಲ್ ಬ್ಲರ್ ಬ್ಲರ್ ಕಂಡಿತ್ತು. ಅನ್ಫಾರ್ಚುನೇಟ್ಲಿ ಅಷ್ಟು ಕಾದು ಕೂಡ ಪ್ರಯೋಜನ ಇರಲಿಲ್ಲ. ಗೈಸ್, ಈಗ ನಾವು ಇನ್ನೊಂದು ಟೆಂಪಲ್ಗೆ ಹೋಗ್ತಿದ್ದೇವೆ, ಮಧುರ. ಈಗ ಮಾತ್ರ ಕೆಲವೊಂದದು. ಈಗ ನಾವು ಮಲ್ಲಗೆ ಹೋಗ್ತಿದ್ದೇವೆ. ಹೆವಿ ಶೆಕೆ ಗೈಸ್, ಇಲ್ಲಿ ತುಂಬ ಅಂದರೆ ತುಂಬ ಶೆಕೆ. ನನಗೆ ಸಾಕಾಯ್ತು. ಮೋಡ ತೋರಿಸ್ತಾನೆ, ಮೋಡ ನೋಡಿ ಅಂತೆ ಚೆನ್ನಾಗಲ್ಲ. ನಾನು ಕೂದಲನ್ನು ಬಿಚ್ಚಿ ನಾರ್ಮಲ್ ಕಟ್ಲ ಅಮ್ಮ. ಟೆಂಪಲ್ ಮಲ್ಲೆ ಉಂಟು ಅನ್ಕೊಂಡೆ, ಚಿಕ್ಕ ಉಂಟು ಸ್ವಲ್ಪ. ಇಲ್ಲಿ ಸ್ವಲ್ಪ ಅಂಗಡಿ ಉಂಟು, ಕಿವಿ ಬಂಡೆ ಏನಾದ್ರು ತಗೊಳ್ಬೋದಾ ಅಂತ. ಈ ಹುಡುಗಿ ಅದಕ್ಕೆ ಕಾಯ್ದು ಗೈಸ್. ನಾವೀಗ ಒಳಗೆ ಹೋಗಿ ಬರ್ತೇವೆ. ಅಲ್ಲಿ ಸಹ ಫೋನ್ ಎಲ್ಲ ಇರುದಿಲ್ಲ, ಗೊತ್ತುಂಟು. ಹೋಗಿ ಬರ್ತೇವೆ. ಬಟ್ ನಾವು ಇನ್ನೊಂದು ಟೆಂಪಲ್ ಡಿಂಡಿನ್ ಕಡ ಅಲ್ಲಿ ನನ್ನ ಅಪ್ಪನ ಮಂಡೆ ಗಂಟು. ನಾವು ಕುದೂರು ಎತ್ತಿದ್ವಿ. ಈಗ ಕೂದಲು ಸರಿ ಮಾಡು, ಕೂದಲು ಈ ಹೆಂಗಸಾದ ಕೂದಲು ಸರಿ ಮಾಡಿ ಹೇಳಿದ್ರೆ ಮತ್ತೆ ನಿಮಗೆ ರೊಮ್ಯಾಂಟಿಕ್ ಆಗಿ ಮಾಡ್ಲಿಕ್ಕೆ ಅಂತ ನಾನು ಸ್ವಲ್ಪ ದಿವಸ ಆಗುತ್ತೆ ಗಡ್ಬಡ್. ಸೊ ನಿಮಗೆ ಗಡ್ಬಡ್ನ ಕತೆ ಗೊತ್ತುಂಟಾ? ನಾನು ನಿಮಗೆ ಗಡ್ಬಡ್ನ ಕತೆ ಹೇಳ್ತೇನೆ. ಗಡ್ಬಡ್ ಅಂತ ಅಂದ್ರೆ, ಒಂದು ದಿವಸ ಒಂದು ಹೋಟೆಲಿಗೆ ಕಪಲ್ಸ್ ಬರ್ತಾರಂತೆ. ಅವರಿಗೆ ಎಂತ ಆಗ್ತದೆ ಅಂದ್ರೆ, ಅವ್ರು ಐಸ್ ಕ್ರೀಮ್ ಕೇಳ್ತಾರಂತೆ. ಆಗ ಆ ಅಂಗಡಿಯಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಸಹ ಖಾಲಿ ಆಗಿರ್ತದೆ, ಎಲ್ಲ ಸಹ ಸ್ವಲ್ಪ ಸ್ವಲ್ಪ ಇರ್ತದಂತೆ. ಸೊ ಅದಕ್ಕೆ ಎಲ್ಲ ಐಸ್ ಕ್ರೀಮನ್ನು ಸೇರಿಸಿ ಹಾಕಿ ಕೊಟ್ಟಾಗ ಗಡ್ಬಡ್ ಐಸ್ ಕ್ರೀಮ್ ಆಗ್ತದೆ. ಸೊ ಅದು ತುಂಬಾ ಚಂದ ಇತ್ತಂತೆ. ಅದಕ್ಕೆ ಗಡಿ ಬಿಡಿಯಲ್ಲಿ ಆದ ಐಸ್ ಕ್ರೀಮಿಗೆ ಗಡ್ಬಡ್ ಅಂತ ಹೆಸರಿಟ್ಟದ್ದು ಅಷ್ಟೇ, ಮತ್ತೆ ಎಂತ ಇಲ್ಲ. ನೀವು ನನ್ನ ಕತೆ ಕೇಳಿ ಮಾತ್ರ ಸ್ಕಿಪ್ ಮಾಡ್ತೀರಾ ಅಂತ. ದಾರಿ ಎಲ್ಲ ತಪ್ಪಿ ಎಲ್ಲಿಂದ ಎಲ್ಲ ಬಂದು ನನ್ನ ಅಪ್ಪ 25 ಸಲ ಹೇಳಿದಾನೆ ಹೇಳಿ ನನ್ನ ಅಪ್ಪ 25 ಸಲ ಹೇಳಿದಾನೆ ಹೇಳಿ ಅಂತ ಇದ್ದು ನಾವು ಬಂದು ಮೀಸಲಿಗೆ ಬಂದೆವು.
ಲಾಸ್ಟಿಗೆ ಬಂದ್ವಿ ನಾವು. ಕಾಡಂಜೆ ಸ್ವರ್ಗದಿಂದ ಬಂದ್ವಿ ಗೈಸ್. ಈಗ ಐಸ್ ಕ್ರೀಮ್ ತಿನ್ನೋದು. ಎಷ್ಟೋ ದಿವಸ ಆದ್ಮೇಲೆ ಮಳೆ ಜೋರ್ ಬರ್ತಿಲ್ಲ, ಮೆಲ್ಲವೇ ಬರುದಾಯ್ತಾ. ಅದು ನಮ್ಮ ಮನೆಯಲ್ಲಿ ಫುಲ್ ಎಲ್ಲ ಕಡೆ ಶೀಟ್ ಆಗಿ ಜೋರ್ ಕೇಳುದು ಅಷ್ಟೇ, ಕಾಣುದಿಲ್ಲ ಕ್ಯಾಮರಾದಲ್ಲಿ. ನನ್ನ ಅಮ್ಮಲ್ಲಿ ಮಲ್ಲಿಗೆ ಕೊಯ್ತಿದ್ದಾರೆ ಗೈಸ್, ನೋಡಿ ಅಲ್ಲಿ ನನ್ನ ಅಕ್ಕ ಬಿದ್ದುಕೊಂಡಿದ್ದಾಳೆ ಇಲ್ಲಿ. ಅಪ್ಪ ಅಲ್ಲಿ ಹಾಲು ಕರೀತಾರೆ. ನಮ್ಮ ಬಪ್ಪು ಮತ್ತೆ ಬಬ್ಲಾ ಚೆಕ್, ಬಪ್ಪ ಮತ್ತೆ ಬಬ್ಲಿ, ನಮ್ಮ ಬಬ್ಲು ಇಲ್ಲಿ ಬಿದ್ಕೊಂಡಿದೆ. ಅದಕ್ಕೆ ಬೈದು ಓಡಿಸಿದ್ದು ನಾವು. ಅವಳನ್ನ ಇಲ್ಲಿ ಒಳಗೆ ಬಿಟ್ಟಿದ್ವಿ ಗೈಸ್. ಆಮೇಲೆ ಅವಳು ಇಲ್ಲಿ ಏನೆಲ್ಲ ಕಿತಪತಿ ಮಾಡ್ತಾಳೆ ಅಂತ ಹೇಳಿ ನಾವು ಅವಳನ್ನು ಬೈದು ಓಡಿಸಿ ಕಟ್ಟಿದ್ದು. ಅದಕ್ಕೆ ಅವಳು ಡಿಪ್ರೆಷನ್ ಅಲ್ಲಿದ್ದಾಳೆ ನಮ್ಮ ಬಾಬ್ಲಿ.